ಮತವನ್ನ ಚಲಾವಣೆ ಮಾಡಿ. ಎಸ್ಎಸ್ಆರ್ ಲೇಔಟ್ನಲ್ಲಿ ದ್ವಾರಕೀಶ್ ಅವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಮಂಡ್ಯ ರಮೇಶ್ ಅವರು ಕೂಡ ತಮ್ಮ ಹಕ್ಕನ್ನ ಇವತ್ತು ಚಲಾವಣೆ ಮಾಡಿದ್ದಾರೆ ಮೈಸೂರಿನಲ್ಲಿ. ಸೊ ಎಲ್ಲಾ ಕಡೆ ಈಗ ಸೆಲೆಬ್ರಿಟೀಸ್ ಆಗಿರ್ಬೋದು, ಮಠಾಧೀಶರು, ರಾಜಕಾರಣಿಗಳು, ಮಿನಿಸ್ಟ್ರುಗಳು, ಜನಸಾಮಾನ್ಯರು ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಇನ್ನು ಶೇಕಡಾವಾರು ಮತದಾನವನ್ನ ನೋಡೋದಾದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಇಲ್ಲಿ ತನಕ 30% ಅಷ್ಟು ಮತದಾನ ಆಗಿದೆ. ಇನ್ನು ಯಾರೆಲ್ಲ ಮತದಾನವನ್ನ ಮಾಡಿಲ್ಲ, ಇನ್ನೂ ಕಾಲ ಮಿಂಚಿಲ್ಲ, ಇನ್ನು ಸಾಕಷ್ಟು ಟೈಮ್ ಇದೆ, ದಯಮಾಡಿ ಹೋಗಿ ನೀವು ಮತದಾನವನ್ನ ಮಾಡಿ, ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಿ, ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಅನ್ನೋ ಕಳಕಳಿ ನ್ಯೂಸ್ 18 ಕನ್ನಡದು. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದೊಂದು ರೂಪಾಯಿ ಸೇರಿ ಯಾವ ರೀತಿ ಖಜಾನೆ ಆಗುತ್ತೆ, ಒಂದೊಂದು ಹನಿ ನೀರು ಸೇರಿ ಸಾಗರ ಆಗುತ್ತೆ, ಹಂಗೆ ನಿಮ್ಮ ಒಂದೊಂದು ಓಟು ಸೇರಿ ಪ್ರಜಾಪ್ರಭುತ್ವ ರಚನೆ ಆಗುತ್ತೆ. ಹಾಗಾಗಿ ಉತ್ತಮ ಪ್ರಜಾಪ್ರಭುತ್ವ ರಚನೆ ಆಗ್ಬೇಕು ಅಂದ್ರೆ ಒಳ್ಳೆ ಅಭ್ಯರ್ಥಿಯ ಆಯ್ಕೆಯನ್ನ ಮಾಡಬೇಕು. ಅದು